ಶೆಟ್ಟರ್ ಘರ್ ವಾಪಸಿ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದೆ. ಬಿಜೆಪಿ ಬಿಟ್ಟು ಬಂದವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳೋಕೆ ಕಸರತ್ತನ್ನು ಆರಂಭಿಸಿದೆ. ಲೋಕಸಭೆ ಚುನಾವಣೆ ವೇಳೆ ಪಕ್ಷ ಬಿಡದಂತೆ ನೋಡಿಕೊಳ್ಳೋಕೆ ಪ್ಲಾನ್ ರೆಡಿ ಮಾಡಿದೆ. ಈಗ ಲಕ್ಷ್ಮಣ್ ಸವದಿ ಪಕ್ಷ ಬಿಡದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಕೈ ನಾಯಕರು. ಲಕ್ಷ್ಮಣ್ ಸವದಿ ಜೊತೆಗೆ ಸಿಎಂ ಡಿಸಿಎಂ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಪಕ್ಷವನ್ನು ಬಿಡೋಕ್ಕೆ ಹೋಗಬೇಡಿ ಅಂಥೇಳಿ, ನೀವು ಪಕ್ಷವನ್ನು ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ. ಬಿ ಜೆ ಪಿಯವರು ಏನೇ ಬಂದು ನಿಮ್ಮ ಮರಳು ಮಾಡಿದರು, ಸಭೆ ಮಾಡಿದರು, ಆಶ್ವಾಸನೆಯನ್ನು ಕೊಟ್ಟರೂ ಕೂಡ ಕಾಂಗ್ರೆಸ್ ತೊರಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಸ್ತುವಾರಿ ಏನಿದ್ದಾರೆ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಲಕ್ಷ್ಮಣ್ ಸವದಿ ಕರೆ ಮಾಡಿದರು. ನಿಮಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀವಿ, ಆದರೆ ಪಕ್ಷ ಮಾತ್ರ ಬಿಟ್ಟು ಹೋಗಬೇಡಿ ಅಂತ ಹೇಳಿದ್ದಾರೆ. ಫೆಬ್ರವರಿ 6 ಅಥವಾ 7ಕ್ಕೆ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗೋ ಸಾಧ್ಯತೆಗಳಿದ್ದಾವೆ ಲಕ್ಷ್ಮಣ್ ಸವದಿ. ಯಾಕಂದರೆ ದೆಹಲಿಯಲ್ಲಿ ಅವತ್ತು ಪ್ರೊಟೆಸ್ಟ್ ಇದೆ ಕಾಂಗ್ರೆಸ್ನದ್ದು. ಫೆಬ್ರವರಿ 7ಕ್ಕೆ ಅಲ್ಲೇ ಚರ್ಚೆ ಮಾಡಬಹುದು. ಸೌದಿ ಜೊತೆಗೆ ಸುರ್ಜೇವಾಲಾ ಅವರೇ ಮಾತುಕತೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಅವರಿಗೆ ಯಾವೆಲ್ಲ ಸ್ಥಾನಮಾನಗಳನ್ನು ಕೊಡಬಹುದು. ಈಗ ನಿಗಮ ಮಂಡಳಿದು ಕೂಡ ಆಯ್ಕೆ ಫೈನಲ್ ಆಗಿದೆ. ಅಲ್ಲಿ ಸೌದಿಯವರ ಹೆಸರಿಲ್ಲ. ಹಾಗಾಗಿಯೇ KPCC ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಸೌದಿಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅಲ್ಲಿ ಸ್ಥಾನಮಾನಗಳನ್ನು ಕೊಟ್ಟರೆ ಮಾತ್ರ ಪಕ್ಷದಲ್ಲಿ ಇರೋಕೆ ಆಗಬಹುದು, ಅಥವಾ ಅವರಿಗೆ ಸೈದ್ಧಾಂತಿಕವಾಗಿ ಇರೋಕೆ ಆಗ್ತಾ ಇಲ್ವಾ. ಆರಂಭದಲ್ಲೇ ಅವರು ಯಾವುದೇ ಡಿಮ್ಯಾಂಡನ್ನು ಮಾಡಿ ಪಕ್ಷಕ್ಕೆ ಬಂದಿರಲಿಲ್ಲ. ಟಿಕೆಟ್ ಅಷ್ಟೇ, ಟಿಕೆಟ್ ಕೊಟ್ಟರು, ಗೆದ್ದರು ಕೂಡ. ಬಟ್ ಅಲ್ಲಿ ಸಚಿವರಾಗಿ ಕೂಡ ಆಗಲಿಲ್ಲ ಅವರು. ನಿಗಮ ಮಂಡಳಿಯಲ್ಲೂ ಕೂಡ ಸ್ಥಾನ ಸಿಗಲಿಲ್ಲ. ಪಕ್ಷದ ಉನ್ನತ ಹುದ್ದೆ ಅಂದರೆ KPCCಲಿ ಯಾವುದಾದ್ರೂ ಹುದ್ದೆ ಕೊಡಬಹುದಾ ಅಂತೇಳಿ ಚರ್ಚೆ ಆಗ್ತಾ ಇದೆ. ಬಟ್ ಈಗ ಕಾಂಗ್ರೆಸ್ನಿಂದ ಏನಾದರೂ ಸೌದಿ ಹೋದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಖಂಡಿತವಾಗಲೂ ಅದು ಎಫೆಕ್ಟ್ ಆಗೇ ಆಗುತ್ತೆ. ನೋಡಿ, ಈಗ ಶೆಟ್ಟರ್ ಅವರು ಘರ್ ವಾಪಸಿ ಆದರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರಿಗೆ ಆತಂಕ ಶುರುವಾಗಿಬಿಟ್ಟಿದೆ. ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಸಾಂಪ್ರದಾಯಿಕವಾದಂಥ ಮತಗಳಿರ್ತವೆ. ಅಂದರೆ ಈಗ ಲಿಂಗಾಯತ ಸಮುದಾಯ ಕೂಡ ಮುನಿಸ್ಕೊಂಡಿತ್ತು BJP ಇವ್ರನ್ನ ಕಡೆಗಣಿಸಿದ್ದಕ್ಕೆ. ಹಾಗಾಗಿ ಈಗ ಸೌದಿ ಕಾಂಗ್ರೆಸ್ ಪಕ್ಷವನ್ನು ತೊರೆದೇ ಇರೋ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ.